ಹಾಯ್, ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಬಂಧುಗಳೇ. ಈ ವಿಡಿಯೋದಲ್ಲಿ ರಾಶಿ ಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ 12 ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಯಾಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತೆ ಎನ್ನುವ ವಿಚಾರವನ್ನ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿಕೊಡುವುದಾದರೆ, ಇಂದಿನ ಈ ವಿಡಿಯೋದಲ್ಲಿ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನ ತಿಳಿದುಕೊಳ್ಳಲಿದ್ದೇವೆ. ಇಡೀ ಜಗತ್ತಿನಲ್ಲಿರುವಂತಹ ಕಷ್ಟಗಳನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ವ್ಯಕ್ತಿಗಳು. ಕುಂಭರಾಶಿಯವರು ಮಾನವೀಯತೆಗಾಗಿ ಮಿಡಿಯುವರು ಹಾಗೂ ಕರುಣಾಮಯಿಗಳು ಈ ಕುಂಭರಾಶಿಯವರು. ಆದರೆ ಬೇರೆ ವ್ಯಕ್ತಿಗಳು ತನ್ನ ಪಕ್ಕದಲ್ಲಿರುವಂತಹ ಕುಂಭರಾಶಿಯ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಕಷ್ಟಪಡ್ತಾರೆ. ನಿಯಮಗಳನ್ನ ಮುರಿಯೋದರಲ್ಲಿ ಖುಷಿ ಪಡುವಂತಹ ಕೆಲವು ಬಂಡಾಯಗಾರರು ಇವರನ್ನ ಸಮಾಜದಲ್ಲಿ ಕೆಟ್ಟವರಂತೆ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ. ತಾನು ನಂಬಿದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆಯದೆ ನ್ಯಾಯಯುತವಾಗಿ ಸನ್ಮಾರ್ಗವಾಗಿಯೇ ನಡೆದು ಪರ್ವತದಂತೆ ಅಚಲವಾಗಿ ಒಳ್ಳೆಯ ನಡವಳಿಕೆಯಿಂದ ಎಲ್ಲರಿಗೂ ಸ್ಫೂರ್ತಿಯಾಗಿ ನಿಲ್ಲುವಂತಹ ಹಠಮಾರಿತನ ನಿಮ್ಮದಾಗುತ್ತದೆ. ಇದರ ಜೊತೆಗೆ ಎಲ್ಲರಿಗಿಂತ 10 ಹೆಜ್ಜೆ ಮುಂದೆ ಹೋಗಿ ಒಳ್ಳೆಯ ವಿಚಾರಗಳನ್ನು ಯೋಚಿಸುವುದಾಗ್ಲಿ ಅಥವಾ ತಿಳಿದುಕೊಳ್ಳೋದಾಗ್ಲಿ, ಬೇರೆಯವರೊಂದಿಗೆ ಹಂಚಿಕೊಳ್ಳೋದಾಗ್ಲಿ ಅಷ್ಟರ ಮಟ್ಟಿಗೆ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ. ಇವರು ಉತ್ತಮ ಜ್ಞಾನಿಯಾದರೂ ಸಹ ಕೆಲವೊಮ್ಮೆ ತನ್ನದೇ ಲೋಕದಲ್ಲಿ ಕಳೆದು ಹೋಗುವರು. ಏಕಾಂಗಿತನವನ್ನ ಹೊಂದಿರುತ್ತಾರೆ. ಈ ಎಲ್ಲಾ ವಿಚಾರಗಳು ಇದ್ದರೂ ಸಹ ಕೆಲವರಿಂದ ಇವರನ್ನ ತಪ್ಪಾಗಿ ಅರ್ಥೈಸಲಾಗುತ್ತೆ. ನೀವು ಕುಂಭರಾಶಿಯವರಾಗಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ತಪ್ಪದೆ ಪೂರ್ತಿಯಾಗಿ ನೋಡಿ. ಜೈ ಶ್ರೀರಾಮ್ ಎಂದು ತಪ್ಪದೆ ಕಾಮೆಂಟ್ ಮಾಡಿ. ಕುಂಭ ಎಂದ್ರೆ ಮಡಿಕೆ ಎಂದು ಹೇಳಲಾಗುತ್ತೆ. ಬಹಳಷ್ಟು ಜನರು ಕುಂಭ ಎಂದರೆ ಮಡಿಕೆಯಲ್ಲಿರುವ ನೀರು ಎಂದು ತಿಳಿದಿರ್ತಾರೆ. ಆದರೆ ಹೆಚ್ಚಿನವರು ತಿಳಿದುಕೊಂಡಂತೆ ಇದು ಜಲರಾಶಿಯಲ್ಲ, ಬದಲಿಗೆ ಇದು ವಾಯುತತ್ವದ ರಾಶಿ ಎಂದೇ ಹೇಳಬಹುದು. ಇಲ್ಲಿ ಮಡಿಕೆ ಎನ್ನುವುದು ಒಂದು ವ್ಯಕ್ತಿಯ ದೇಹ ಮತ್ತು ಮಡಿಕೆಯಿಂದ ಸುರಿಯುತ್ತಿರುವಂತಹ ನೀರು ಭಾವನೆಯಾಗಲು ಸಾಧ್ಯವಿಲ್ಲ. ಅದು ಬೆಳಕು, ಬುದ್ಧಿ, ಜ್ಞಾನ, ಅರಿವು ಹಾಗೂ ಚೈತನ್ಯ ತುಂಬಿದಂತಹ ಮಡಿಕೆ ಎಂದೇ ಹೇಳಲಾಗುತ್ತೆ. ಇಡೀ ಮನುಕುಲದ ದಾಹ ತೀರಿಸಲು ಸಾಧ್ಯವಾಗೋದಾದ್ರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯವಾಗುತ್ತೆ. ಅಂದ್ರೆ ಮಡಿಕೆಯಲ್ಲಿ ತುಂಬಿದ ಜ್ಞಾನವನ್ನ ಹಂಚುವ ಜಲಧಾರಿ ಎಂದೇ ಹೇಳಬಹುದು. ಇನ್ನು ಕುಂಭರಾಶಿಯವರು ಶನಿಗ್ರಹದ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ಹಾಗಾಗಿ ಈ ರಾಶಿಯವರಲ್ಲಿ ಶನಿ ಮಹಾತ್ಮನ ಶಿಸ್ತು, ಸಂಪ್ರದಾಯ ಮತ್ತು ಕರ್ಮದ ತತ್ವಗಳಿದ್ರೆ ಅವುಗಳನ್ನ ಚಾಚು ತಪ್ಪದೆ ಅನುಸರಿಸಿಕೊಂಡು ಹೋದ್ರೆ ಬಂಡಾಯದ ಅನಿರೀಕ್ಷಿತತೆ ಹಾಗೂ ಹೊಸತನದ ತುಡಿತವು ಇದ್ದೇ ಇರುತ್ತೆ. ಈ ಶನಿ ಗ್ರಹದ ವಿಭಿನ್ನ ಶಕ್ತಿಗಳೇ ಈ ಕುಂಭರಾಶಿಯವರ ವ್ಯಕ್ತಿತ್ವವನ್ನ ಹಾಗೂ ಕೀರ್ತಿಯನ್ನ ಅಷ್ಟು ಸಂಕೀರ್ಣ ಮತ್ತು ಆಕರ್ಷಕವಾಗಿಸುವುದು. ಹಾಗಾದ್ರೆ ಬನ್ನಿ, ಈ ಕುಂಭರಾಶಿಯವರ ಅದ್ಭುತ ವ್ಯಕ್ತಿತ್ವದ ವಿಚಾರಗಳನ್ನ ಒಂದಾದ ಮೇಲೆ ಒಂದರಂತೆ ಒಂದೊಂದೇ ಪದರಗಳನ್ನ ಬಿಡಿಸಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಕುಂಭರಾಶಿಯವರ ಹೃದಯ ಮಿಡಿತವೇ ಈ ಜಗತ್ತು. ಅಂದ್ರೆ ಇವರ ಹೃದಯ ಮಿಡಿಯುವುದೇ ಜಗತ್ತಿಗಾಗಿ. ಈ ಕುಂಭರಾಶಿಯವರು ಇವರ ವ್ಯಕ್ತಿತ್ವಕ್ಕಾಗಿ ತಾನು ತನ್ನದು ಎನ್ನುವುದಕ್ಕಿಂತ ನಾವು ನಮ್ಮದು ನಮ್ಮವರು ಎಂದು ಯೋಚಿಸುವ ಮನೋಭಾವ ನಿಮ್ಮದಾಗುತ್ತದೆ. ಈ ಸಮಾಜದಲ್ಲಿ ದಿನನಿತ್ಯ ನಡೆಯುವ ಅಸಮಾನತೆ, ಸುಳ್ಳು, ಅನ್ಯಾಯ, ಮೋಸ, ವಂಚನೆ ಇಂತಹ ವಿಚಾರಗಳು ಇವರಿಗೆ ಕಂಡ್ರೆ ಸಾಕು ಇವರ ರಕ್ತ ಕುದಿಯುತ್ತೆ. ಇವರು ಇಂತಹ ವಿಚಾರಗಳ ಬಗ್ಗೆ ಕೇವಲ ಮರಗೋದಿಲ್ಲ, ಬದಲಾಗಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನ ಹುಡುಕಲು ಮುಂದಾಗ್ತಾರೆ. ಇಂತಹ ಒಳ್ಳೆಯ ಗುಣಗಳನ್ನ ಈ ಕುಂಭರಾಶಿಯವರು ಅಳವಡಿಸಿಕೊಂಡಿರ್ತಾರೆ. ಬೀದಿ ಬದಿಯಲ್ಲಿ ಇರುವಂತಹ ಪ್ರಾಣಿಗಳನ್ನ ಕಂಡ್ರೆ ಆ ಮೂಕ ಪ್ರಾಣಿಯ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಹೊಂದಿರ್ತಾರೆ. ಬೀದಿಯಲ್ಲಿರುವಂತಹ ನಾಯಿಗಳಿಗೆ ಆಹಾರ ಕೊಡುವುದು, ಅದಕ್ಕೆ ನೀರಿನ ದಾಹವನ್ನು ನೀಗಿಸೋದು, ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚಿನ ಒಲವನ್ನ ಹೊಂದಿರುವುದು ನಾವು ಈ ಕುಂಭರಾಶಿಯ ವ್ಯಕ್ತಿಗಳಲ್ಲಿ ಕಾಣಬಹುದು. ಇವರು ಅಷ್ಟರ ಮಟ್ಟಿಗೆ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತಾರೆ, ಜೊತೆಗೆ ಗೌರವಿಸ್ತಾರೆ. ಕುಂಭರಾಶಿಯವರಲ್ಲಿ ಇವರ ತಲೆಯಲ್ಲಿ ಯಾವಾಗಲೂ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು ಸದಾ ಬರುತ್ತಿರ್ತವೆ. ಹೊಸದಾಗಿ ಏನಾದರೂ ಸಾಧಿಸಬೇಕು, ಅದರಿಂದ 4 ಜನರಿಗೆ ಒಳ್ಳೆಯದಾಗ್ಲಿ ಎನ್ನುವ ಮನೋಭಾವ ಹೊಂದಿರ್ತಾರೆ. ಇನ್ನು ಕುಂಭರಾಶಿಯವರು ಎಲ್ಲರಂತಲ್ಲ, ಕೆಟ್ಟ ವ್ಯಕ್ತಿಗಳ ಮೇಲೆ ಎಂದಿಗೂ ಇವರು ನಂಬಿಕೆಯನ್ನ ಇಡೋದಿಲ್ಲ. ಎಲ್ಲರೂ ಹೇಳಿದ್ದನ್ನ ಸಹ ಇವರು ಕೇಳೋದಿಲ್ಲ. ಇವರ ಇಚ್ಛೆಯಂತೆ ನಡೆದುಕೊಳ್ತಾರೆ. ಯಾರಿಗೂ ಸಹ ಹೆದರುವ ಮಾತೇ ಇಲ್ಲ. ಬೇರೆಯವರ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ನಾನು ಹಿಂಗೇಕೆ ಇರಬಾರ್ದು ಎಂಬ ಪ್ರಶ್ನೆ ಇವರನ್ನ ಸದಾ ಕಾಲ ಕಾಡುತ್ತೆ. ಬೇರೆಯವರಿಗೆ ತನ್ನನ್ನ ಎಂದಿಗೂ ಸಹ ಕಂಪೇರ್ ಮಾಡಿಕೊಳ್ಳೋದಿಲ್ಲ. ಸರಿ ಇದ್ರೆ ಸರಿ ಎನ್ನುತ್ತಾರೆ, ಇಲ್ಲವಾದಲ್ಲಿ ತಪ್ಪನ್ನ ತಪ್ಪೇ ಎಂದು ವಾದಿಸ್ತಾರೆ. ಕುಂಭರಾಶಿಯವರು ಧರ್ಮಕ್ಕೆ ಮಾತ್ರ ತಲೆಬಾಗ್ತಾರೆ, ಅಧರ್ಮಕ್ಕೆ ಎಂದೆಂದಿಗೂ ತಲೆಬಾಗೋದಿಲ್ಲ.
ಇನ್ನು ಕುಂಭರಾಶಿಯವರು ವಿಜ್ಞಾನ, ತಂತ್ರಜ್ಞಾನ, ಕಲೆ, ತತ್ವಶಾಸ್ತ್ರ, ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇವರು ಹೊಸ ಹೊಸ ದಾರಿಗಳನ್ನ ಹುಡುಕುತ್ತಾರೆ. ಇಂದು ನಾವು ಬಳಸುತ್ತಿರುವಂತಹ ಅನೇಕ ತಂತ್ರಜ್ಞಾನಗಳ ಬಗ್ಗೆ ಹೊಸ ಹೊಸ ಮಾಹಿತಿಯನ್ನ ಕಲೆ ಹಾಕ್ತಾರೆ. ತಂತ್ರಜ್ಞಾನಗಳ ಬಗ್ಗೆ ಹಿಂದಿನ ಆಲೋಚನೆಗಳು ಕುಂಭರಾಶಿಯವರ ತಲೆಯಿಂದಲೇ ಬಂದಿರಬಹುದು ಎಂದು ಅನಿಸುತ್ತದೆ. ಈ ಕುಂಭರಾಶಿಯವರು ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣುವವರಲ್ಲ, ತಮ್ಮ ಭವಿಷ್ಯವನ್ನ ಸ್ವತಃ ತಾವೇ ನಿರ್ಮಿಸುವರು. ಒಂದು ಹದ್ದನ್ನ ಪಂಜರದಲ್ಲಿ ಕೂಡಿ ಹಾಕಲು ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ಈ ಕುಂಭರಾಶಿಯವರನ್ನ ಕಟ್ಟುಪಾಡುಗಳಲ್ಲಿ ಬಂಧಿಸಲು ಸಾಧ್ಯವೇ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಇವರದ್ದೇ ನಡೆಯಬೇಕು ಎನ್ನುವುದು ಇವರ ವಾದವಾಗಿರುತ್ತೆ. ಇವರಿಗೆ ತಮ್ಮದೇ ಆದ ವೇದಿಕೆಯನ್ನ ಕಂಡುಕೊಳ್ತಾರೆ. ಯಾರಿಗೂ ಅಂಜದೆ ತಮ್ಮ ಕೆಲಸದಲ್ಲಿ ನಿರತರಾಗಿರ್ತಾರೆ. ಸಂಬಂಧಗಳಲ್ಲಿರಲಿ ಅಥವಾ ಸ್ನೇಹಿತರಾಗಿರಲಿ ತಮಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತೆ. ಜೀವನದಲ್ಲಿ ಉತ್ತಮವಾದ ಗುರಿಯನ್ನ ಅಳವಡಿಸಿಕೊಂಡಿರ್ತಾರೆ. ಇನ್ನು ಕುಂಭರಾಶಿಯವರು ಸ್ನೇಹ ಮತ್ತು ಸಂಬಂಧಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಾರೆ. ಯಾರೊಬ್ಬರ ಮನಸ್ಸಿಗೂ ನೋವು ಮಾಡೋದಿಲ್ಲ. ಎಲ್ಲರೊಂದಿಗೂ ಖುಷಿಯಾಗಿ ಇರಬೇಕು ಎಂದು ಬಯಸ್ತಾರೆ. ಆದರೆ ಇವರ ಪ್ರೀತಿ ವಿಶ್ವಾಸದಲ್ಲಿ ತಪ್ಪು ಹುಡುಕುವವರೇ ಹೆಚ್ಚು. ಅಂದ್ರೆ ನಿಮಗೆ ನಂಬಿಕೆ ದ್ರೋಹ ಮಾಡುವವರೇ ಹೆಚ್ಚಾಗಿರ್ತಾರೆ. ಇವರ ನಡೆ ನೇರ ದಿಟ್ಟ ನಿರಂತರವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಚುಚ್ಚಿ ಮಾತನಾಡೋದಿಲ್ಲ. ಈ ಕುಂಭರಾಶಿಯವರು ಬಹಳ ವಿಶಿಷ್ಟ ಹಾಗೂ ಬಹಳ ವಿಶೇಷ ಮನೋಭಾವದವರು. ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಬಾರದಂತೆ ನೋಡಿಕೊಂಡು ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ಸಹ ಸುಳ್ಳು ಹೇಳುವವರಲ್ಲ. ಎಷ್ಟೇ ಕಷ್ಟವಾದರೂ ಸಹ ಸತ್ಯವನ್ನೇ ಹೇಳುತ್ತಾರೆ. ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಅದನ್ನು ನೇರವಾಗಿ ಹೇಳುತ್ತಾರೆ. ಇನ್ನು ಕುಂಭರಾಶಿಯವರು ನಿಮ್ಮಲ್ಲಿ ಪಕ್ಷಪಾತ ಎನ್ನುವುದೇ ಇರೋದಿಲ್ಲ. ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ಹೃದಯ ನಿಮ್ಮದು. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮವಿರಲಿ ಅಥವಾ ಯಾವುದೇ ಲಿಂಗವಿರಲಿ, ಹಾಗೆಯೇ ಅಂತಸ್ತು, ಐಶ್ವರ್ಯ ಯಾವುದೇ ಇರಲಿ, ಇವರ ದೃಷ್ಟಿಯಲ್ಲಿ ಇದ್ಯಾವುದು ಮುಖ್ಯವಲ್ಲ. ಕುಂಭರಾಶಿಯವರಿಗೆ ನೀವು ಸ್ನೇಹಿತರಾದರೆ ನಿಮಗೆ ಅತ್ಯಂತ ನಿಷ್ಠಾವಂತ ಮತ್ತು ಪ್ರಾಮಾಣಿಕವಾದ ಪ್ರೀತಿ ಸಿಗುತ್ತೆ. ನಿಮ್ಮನ್ನ ಎಂತಹದ್ದೇ ಸಮಯದಲ್ಲೂ ಸಹ ನಿಮ್ಮ ಕೈ ಬಿಡೋದಿಲ್ಲ. ಬೇರೆಯವರೊಂದಿಗೆ ಎಂದಿಗೂ ನಿಮ್ಮನ್ನ ಅಳೆಯೋದಿಲ್ಲ. ನಿಮಗೆ ಒಬ್ಬ ನಿಷ್ಠಾವಂತ ವ್ಯಕ್ತಿಯ ಬೆಂಬಲ ಸಿಕ್ಕಂತೆ. ಆದ್ದರಿಂದ ಕುಂಭರಾಶಿಯವರ ಸ್ನೇಹ ಮತ್ತು ಪ್ರೀತಿ ವಿಶ್ವಾಸ ಅಷ್ಟರ ಮಟ್ಟಿಗೆ ಇರುತ್ತದೆ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ನೋಡಿದ್ದು ಕುಂಭರಾಶಿಯವರ ಪ್ರಕಾಶಮಾನವಾದ ಮುಖ ಹಾಗೂ ಅವರ ಹೊಂದಾಣಿಕೆಯ ವ್ಯಕ್ತಿತ್ವ. ಆದರೆ ಪ್ರಕೃತಿಯಲ್ಲಿ ಚಂದ್ರನಿಗೆ ಕಪ್ಪು ಚುಕ್ಕೆ ಇರುವಂತೆ ಇವರ ವ್ಯಕ್ತಿತ್ವದಲ್ಲಿಯೂ ಸಹ ಕೆಲವು ಕಠಿಣವಾದ ಸತ್ಯಗಳಿವೆ. ಈಗ ಬರುತ್ತದೆ ನೋಡಿ ಕುಂಭರಾಶಿಯವರ ಕಥೆಯಲ್ಲಿ ನಿಜವಾದ ತಿರುವು. ಕುಂಭರಾಶಿ ಅಂದ್ರೆ ಸ್ಥಿರ ರಾಶಿ. ಅಂದ್ರೆ ಇವರು ತಮ್ಮ ತಮ್ಮ ಕೆಲಸಗಳನ್ನ, ತಮ್ಮ ಆಲೋಚನೆಗಳನ್ನ ಮತ್ತು ತಮ್ಮದೇ ಆದ ನಂಬಿಕೆಗಳಿಗೆ ಬಂಡೆಯಂತೆ ಅಂಟಿಕೊಂಡಿರ್ತಾರೆ. ಇವರು ತೆರೆದ ಮನಸ್ಸಿನವರು. ನಿಮ್ಮ ಮನಸ್ಸಿನಲ್ಲಿ ಒಳಗೊಂದು ಹೊರಗೊಂದು ಮನಸ್ಥಿತಿ ಖಂಡಿತವಾಗಿಯೂ ಇರೋದಿಲ್ಲ. ಯಾವುದೇ ವಿಚಾರವನ್ನ ಸಹ ಮುಚ್ಚುಮರೆ ಇಲ್ಲದೆ ತನಗೆ ಅನಿಸಿದ್ದು ಮಾಡೇ ಮಾಡ್ತೀರಿ. ನೀವು ಹೊಸ ಹೊಸ ಆಲೋಚನೆಗಳನ್ನ ಸ್ವೀಕರಿಸೋದ್ರ ಜೊತೆಗೆ ಆ ಆಲೋಚನೆಗಳನ್ನ ಪೂರ್ಣಗೊಳಿಸ್ತೀರಿ. ಆದ್ರೆ ಒಮ್ಮೆ ಒಂದು ವಿಷಯ ಸರಿ ಇಲ್ಲ ಎಂದು ನಿಮಗೆ ಅನಿಸಿಬಿಟ್ರೆ ಸಾಕು, ಸಾಕ್ಷಾತ್ ದೇವರೇ ಬಂದು ಹೇಳಿದ್ರು ತಮ್ಮ ನಿಲುವನ್ನ ಹಾಗೂ ತಮ್ಮ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸುವುದಿಲ್ಲ. ಇಂತಹ ಗಟ್ಟಿ ಮನಸ್ಸು ಹಾಗೂ ಈ ಒಂದು ಹಠಮಾರಿತನದಿಂದಾಗಿ ಅನೇಕ ಸಂಬಂಧಗಳನ್ನ ಮತ್ತು ಸ್ನೇಹಿತರನ್ನ ಹಾಗೂ ಕೆಲವು ಒಳ್ಳೆಯ ಅವಕಾಶಗಳನ್ನ ಕಳೆದುಕೊಳ್ತೀರಿ. ನಿಮ್ಮ ದೃಷ್ಟಿಯಲ್ಲಿ ಅದು ಸತ್ಯ, ಬೇರೆಯವರ ದೃಷ್ಟಿಯಲ್ಲಿ ಅದು ಸುಳ್ಳು ಹಾಗೂ ಮೊಂಡತನವಾಗಿ ಕಾಣಿಸುತ್ತೆ. ಹಾಗಾಗಿ ನಿಮ್ಮನ್ನ ದೂಷಿಸುವವರೇ ಹೆಚ್ಚು. ನಿಮ್ಮ ನಿಜವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಸಹ ಮುಂದೆ ಬರೋದಿಲ್ಲ. ಕುಂಭರಾಶಿಯವರಿಗೆ ಬಹಳ ಶಿಸ್ತಿನ ಶನಿ ಪ್ರಭಾವವಿದ್ರೂ ಸಹ ಬಂಡಾಯದ ಕಿಡಿ ನಿಮ್ಮಲ್ಲಿ ಸದಾ ಕಾಡುತ್ತೆ ಹಾಗೂ ಜೀವಂತವಾಗಿರುತ್ತೆ. ಎಲ್ಲವೂ ಸರಿ ಇದೆ, ಎಲ್ಲವೂ ಸಹ ಸರಿಯಾಗಿ ನಡೀತಾ ಇದೆ ಎನ್ನುವಾಗಲೇ ನೀವು ಏನಾದರೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಬೇರೆಯವರಿಗೆ ಅದು ವಿಚಿತ್ರ ಅನಿಸಿಬಿಡುತ್ತೆ. ನೀವು ತೆಗೆದುಕೊಂಡ ನಿರ್ಧಾರವು ಎಲ್ಲರನ್ನ ಚಕಿತಗೊಳಿಸೋದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಆಶ್ಚರ್ಯಗೊಳಿಸಬಹುದು. ಈ ರಾಶಿಯವರು ಇದ್ದಕ್ಕಿದ್ದಂತೆ ಮಾಡುತ್ತಿರುವಂತಹ ಒಳ್ಳೆಯ ಕೆಲಸಗಳನ್ನ ಇದ್ದಕ್ಕಿದ್ದಂತೆ ಹಾಗೆ ಬಿಡುವುದು, ಇದ್ದಕ್ಕಿದ್ದಂತೆ ರಕ್ತ ಸಂಬಂಧಗಳನ್ನ ಮುರಿದುಕೊಳ್ಳುವುದು, ಸ್ನೇಹಿತರಿಂದ ದೂರವಾಗುವುದು ಅಥವಾ ಸಮಾಜದ ಹಿರಿಯ ನಾಗರಿಕರಿಗೆ ಸವಾಲು ಹಾಕುವುದು ನಿಮ್ಮ ಜಯಮಾನವಾಗಿರುತ್ತೆ. ಯಾರಿಗೂ ಸಹ ಹೆದರುವ ಮಾತೇ ಇಲ್ಲ. ನಿಮ್ಮ ಈ ಅನಿರೀಕ್ಷಿತ ಸ್ವಭಾವದೊಂದಿಗೆ ಬದುಕುವುದು ಬೇರೆಯವರಿಗೆ ತುಂಬಾ ಕಷ್ಟವಾಗುತ್ತೆ. ಕುದುರೆ ಸವಾರಿಯಂತೆ ರೋಮಾಂಚನಕಾರಿಯಾಗಿ ಇದ್ದರೂ ಸಹ ಆದರೆ ಅಷ್ಟೇ ಭಯಾನಕವಾಗಿರುತ್ತೆ. ಯಾವುದೇ ವಿಚಾರದಲ್ಲಿ ಅಸಾಧಾರಣ ಬುದ್ಧಿವಂತರಾದ ಕಾರಣ ನಿಮಗೆ ಹೆಚ್ಚಿನ ಹಲವಾರು ವಿಷಯಗಳ ಬಗ್ಗೆ ತುಂಬಾ ಆಳವಾದ ಮತ್ತು ಪ್ರಾಮಾಣಿಕವಾದ ಹಾಗೂ ಅರಿತವಾದ ಜ್ಞಾನ ನಿಮಗಿರುತ್ತೆ. ಆದರೆ ಕೆಲವೊಮ್ಮೆ ಇದುವೇ ನಿಮ್ಮ ಜೀವನದಲ್ಲಿ ಮುಳುವಾಗುತ್ತೆ. ಕುಂಭರಾಶಿಯವರು ತಮಗೆ ಎಲ್ಲವೂ ಗೊತ್ತು, ಬೇರೆಯವರು ಹೇಳುವುದು ನಾನೇನು ಕೇಳುವುದು, ಅವರ ಮಾತಿನಲ್ಲಿ ಸ್ವಲ್ಪವೂ ಸಹ ಉರುಳಿಲ್ಲ ಎಂಬ ಭಾವನೆ ನಿಮ್ಮದಾಗಿರುತ್ತೆ. ಇದರಿಂದಾಗಿ ನೀವು ಬಹಳಷ್ಟು ಕಲಿಯುವ ಅವಕಾಶಗಳಿಂದ ತುಂಬಾನೇ ವಂಚಿತರಾಗ್ತೀರಿ ಮತ್ತು ಬೇರೊಬ್ಬರ ಮನಸ್ಸಿನಲ್ಲಿ ನೀವು ತುಂಬಾ ಅಹಂಕಾರಿಯಾಗಿ ಕಾಣಿಸ್ಕೊಳ್ತೀರಿ. ಆದ್ದರಿಂದ ನಿಮ್ಮ ಒಳ್ಳೆಯ ಮನಸ್ಸು ಅರ್ಥ ಮಾಡಿಕೊಳ್ಳಲು ಅವರಿಗೂ ಕಷ್ಟವಾಗಿಬಿಡುತ್ತೆ. ಹಾಗಾಗಿಯೇ ನಿಮ್ಮನ್ನ ದುರಂಕಾರಿ ಎಂದು ಭಾವಿಸುತ್ತಾರೆ.
ಕುಂಭರಾಶಿಯವರು ಮೊದಲು ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಜೊತೆಯಲ್ಲೇ ಮೊದಲು ಸ್ನೇಹಿತರಾಗಿರಲು ಇಷ್ಟಪಡ್ತಾರೆ. ನಂತರ ದಿನಗಳಲ್ಲಿ ಅವರೊಂದಿಗೆ ಸಲುಗೆಯಿಂದ ಮಾತನಾಡಿ ನಂತರ ಅವರೊಂದಿಗೆ ಪ್ರೇಮಿಯಾಗಲು ಬಯಸ್ತಾರೆ. ಒಂದು ವೇಳೆ ತಮ್ಮ ಕುಟುಂಬದ ಸದಸ್ಯರಾಗಿಯೂ ಸಹ ನೀವು ತಮ್ಮದೇ ಆದ ವಿಶಿಷ್ಟ ಪಾತ್ರವನ್ನು ನಿಭಾಯಿಸ್ತೀರಿ. ನೀವು ಎಷ್ಟೇ ಜನರ ಮಧ್ಯೆ ಬೆರೆತರೂ ಸಹ ಕೆಲವು ಸಮಯದಲ್ಲಿ ತಮ್ಮದೇ ಆದ ಏಕಾಂತದ ಸಮಯ ಬೇಕೇ ಬೇಕು. ಯಾಕಂದ್ರೆ ಏಕಾಂತವಾಗಿ ವಿಚಾರಗಳನ್ನ ಹುಡುಕುತ್ತೀರಿ, ಅದಕ್ಕೆ ಪರಿಹಾರವನ್ನ ಸಹ ನೀವೇ ಹುಡುಕಿಕೊಳ್ತೀರಿ. ಹಾಗಾಗಿ ನಿಮಗೆ ಏಕಾಂತ ಬಯಸುವುದು ತುಂಬಾ ಇಷ್ಟಪಡ್ತೀರಿ. ಕುಂಭರಾಶಿಯವರು ತಮ್ಮ ಕುಟುಂಬದ ಯಾವುದೇ ಸಮಸ್ಯೆಗಳಿಗೆ ನೀವು ನೀಡುವ ಸಲಹೆಗಳು ಹಾಗೂ ಪರಿಹಾರಗಳು ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿ ಮತ್ತು ದೂರದೃಷ್ಟಿಯುಳ್ಳದಾಗಿರುತ್ತೆ. ನೀವು ಕುಟುಂಬದ ಒಳಿತಿಗಾಗಿ ಸದಾ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ. ಸ್ನೇಹಿತರ ಬಳಗದ ಗುಂಪಿನಲ್ಲಿ ನೀವು ಕೊಡುವಂತಹ ಸಲಹೆ ಬಹಳ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿಯೇ ಕುಟುಂಬದ ವಿಚಾರಗಳನ್ನು ನಿಮ್ಮ ಸ್ನೇಹಿತರು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾರೆ. ಕೆಲವರು ಭಾವನಾತ್ಮಕವಾಗಿ ನಿಮ್ಮಿಂದ ಅಂತರ ಕಾಯ್ದುಕೊಳ್ಳೋದ್ರಿಂದ ನಿಮಗೆ ನೂರಾರು ಸ್ನೇಹಿತರು ಅಥವಾ ನೂರಾರು ಪರಿಚಯಸ್ಥರು ಸಹ ಕೇವಲ ಬೆರಳೆಣಿಕೆಯಷ್ಟು ಆಪ್ತ ಸ್ನೇಹಿತರು ಮಾತ್ರ ಇರ್ತಾರೆ. ಯಾಕಂದ್ರೆ ನಿಮ್ಮ ಮಾತು ಅಷ್ಟು ಹರಿತವಾಗಿರುತ್ತೆ. ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಒಂದೇ ತರಹದ ಕೆಲಸವನ್ನ ಮಾಡೋದಿಲ್ಲ, ಬದಲಾಗಿ ನಿಮಗೆ ಸವಾಲುಗಳು ಬೇಕೇ ಬೇಕು. ಅದರಲ್ಲಿರುವ ಖುಷಿ ಬೇರೆಲ್ಲೂ ಸಹ ಸಿಗೋದಿಲ್ಲ. ಬೇರೆಯವರು ನಿಮಗೆ ಸವಾಲು ಹಾಕಿದ್ರೂ ಸಹ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡುವಂತಹ ಬುದ್ಧಿ ಶಕ್ತಿಯು ನಿಮ್ಮಲ್ಲಿ ಸದಾ ಇರುತ್ತೆ. ಪ್ರತಿಯೊಬ್ಬರು ಮುಟ್ಟಿ ನೋಡಿಕೊಳ್ಳುವ ಹಾಗೆ ನಿಮ್ಮಿಂದ ಉತ್ತರ ಅವರಿಗೆ ಸಿಗುತ್ತೆ. ಯಾಕಂದ್ರೆ ಸತ್ಯ ಯಾವತ್ತೂ ಸಹ ಕಹಿಯಾಗಿಯೇ ಇರುತ್ತದೆ. ಸತ್ಯದ ಜೊತೆ ಇರಲು ಯಾರೂ ಸಹ ಹೆಚ್ಚು ಸಮಯ ಇರೋದಿಲ್ಲ. ಕುಂಭರಾಶಿಯವರು, ನೀವು ಕೇವಲ ಮಡಿಕೆಯಲ್ಲಿರುವಂತಹ ನೀರಲ್ಲ, ನೀವು ಮನುಕುಲದ ದಾಹ ತೀರಿಸಲು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯುತ್ತಿರುವ ಜೀವಜಲ ಎಂದೇ ಹೇಳಬಹುದು. ಜೀವನದಲ್ಲಿ ಹರಿಯುವ ನದಿಯಂತೆ ಹರಿಯುತ್ತಲೇ ಇರಿ. ಅದೆಷ್ಟೋ ಜೀವಿಗಳಿಗೂ ನಿಮ್ಮಿಂದ ಆಸರೆ ಸಿಗುವಂತಾಗ್ಲಿ. ಜಗತ್ತನ್ನ ಸೂರ್ಯ ಬೆಳಗುವ ರೀತಿಯಲ್ಲಿ ನಿಮ್ಮ ಜೀವನ ಬೆಳಕಾಗಿರ್ಲಿ. ಕುಂಭರಾಶಿಯವರೇ, ನೋಡಿದ್ರಲ್ಲ ನಿಮ್ಮ ಜೀವನ ಹೇಗಿರುತ್ತೆ, ನಿಮ್ಮ ಸಂಪೂರ್ಣ ಗುಣ ಸ್ವಭಾವ ಹೇಗಿರುತ್ತೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದು, ಜೀವನದಲ್ಲಿ ಯಾವೆಲ್ಲ ಘಟನೆಗಳು ನಡೆಯುತ್ತವೆ, ನಿಮ್ಮ ಹಣಕಾಸಿನ ಜೀವನ ಹೇಗಿರುತ್ತೆ, ನಿಮ್ಮ ವ್ಯಕ್ತಿತ್ವ ಎಂತಹದ್ದು, ನಿಮ್ಮ ಜೀವನ ಇನ್ನಷ್ಟು ಸುಖಕರವಾಗಿರಲಿ ಎಂದು ಹೇಳುತ್ತಾ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ರಾಧಾಕೃಷ್ಣ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ. ನಮ್ಮ ಹೊಸ ಮಾಹಿತಿಯ ಅಪ್ಡೇಟ್ ತಿಳಿಯಲು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನಃ ಸುಖಿನೋ ಭವತು. ಧನ್ಯವಾದ. 12 ರಾಶಿ ಚಕ್ರಗಳ ಪಟ್ಟಿಯಲ್ಲಿ 11ನೆಯ ರಾಶಿ ಕುಂಭರಾಶಿ. ವಿಚಿತ್ರ ಸ್ವಭಾವಗಳನ್ನ ಹೊಂದಿದೆ. ಜೀವನದಲ್ಲಿ ಅಪಾಯವನ್ನ ಎದುರಿಸುತ್ತಿದ್ರೆ ಅದೊಂದು ಜೀವನವೇ ಎಂದು ಚಿಂತಿಸುವ, ಸದಾ ನೈಜತೆಯನ್ನ ಬಯಸುವ ಹಾಗೂ ನೈಜವಾಗಿಯೇ ಇರುವ, ಸ್ವತಂತ್ರ ಇಲ್ಲದ ಬದುಕನ್ನ ಇವರು ಊಹಿಸೋದೂ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದ್ರೆ ಇಷ್ಟಪಟ್ರೆ ಎಂದಿಗೂ ಬಿಡದ, ಇಷ್ಟ ಆಗದೇ ಇದ್ರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ, ಅತಿ ವಿಶಿಷ್ಟ ಗುಣವನ್ನ ಹೊಂದಿರುವಂತಹ ರಾಶಿಚಕ್ರ ಕುಂಭರಾಶಿ. ಯಶಸ್ಸೆಂಬುದು ಶಿಸ್ತು, ಕಠಿಣ ಶ್ರಮ, ಏಕಾಗ್ರತೆ, ಕೌಶಲ್ಯ, ಅದೃಷ್ಟ ಎಂಬ ಮೊದಲಾದ ಭಿನ್ನ ವಿಭಿನ್ನ ಭೋಗಿಗಳ ರೈಲು ಇದ್ದಂತೆ. ಆದ್ರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ. ಕುಂಭರಾಶಿಯವರಿಗೆ 2026ನೇ ವರ್ಷ ಹೊಸ ಸರ್ಪ್ರೈಸ್ಗಳನ್ನ, ಬದಲಾವಣೆಗಳನ್ನ ತಂದುಕೊಡಲಿದೆ. 2026ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯುವಂತಹ 6 ಮಹತ್ವಪೂರ್ಣ ಘಟನೆಗಳು ಯಾವುವು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಕುಂಭರಾಶಿ ವರ್ಷ ಭವಿಷ್ಯ 2026. ಕುಂಭರಾಶಿಯವರಿಗೆ 2026ರ ಪ್ರಕಾರ ಈ ವರ್ಷವು ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ. ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ. ಇದಲ್ಲದೆ ನೀವು ದೈಹಿಕವಾಗಿ ತುಂಬಾ ಸದೃಢರಾಗಿರ್ತೀರಿ. ಆರ್ಥಿಕ ಸ್ಥಿತಿ 2026ರ ಕುಂಭರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರುತ್ತೆ. ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ಈ ವರ್ಷ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ. ಅನೇಕ ಆದಾಯದ ಮೂಲಗಳಿರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ಕೂಡ ನೀವು ಸಂತೋಷವಾಗಿರ್ತೀರಿ. ಆರ್ಥಿಕವಾಗಿ ನೀವು ತುಂಬಾ ಒಳ್ಳೆಯವರಾಗಿರ್ತೀರಿ. ವರ್ಷದ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಇದೆ, ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಗಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು. ನೀವು ವ್ಯಾಪಾರ ಮಾಡಿದ್ರೆ ಆರ್ಥಿಕ ಲಾಭವಿರುತ್ತೆ ಮತ್ತು ನೀವು ಕೆಲಸವನ್ನ ಮಾಡ್ತಾ ಇದ್ರೆ ನಿಮ್ಮ ಆದಾಯವು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ವರ್ಷದ ಕೊನೆಯ ತಿಂಗಳಲ್ಲಿ
ನಿಮಗೆ ಅನುಕೂಲವಾಗಿರುತ್ತದೆ. ನೀವು ಬ್ಯಾಂಕ್ನಲ್ಲಿ ಸಾಲಕ್ಕೆ ಅರ್ಜಿನ ಸಲ್ಲಿಸಿದ್ರೆ ಅದರಲ್ಲಿಯೂ ಕೂಡ ನೀವು ಯಶಸ್ವಿ ಒಂದು ವಿಷಯವನ್ನ ನೆನಪಿನಲ್ಲಿಡಿ, ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನ ಖರ್ಚು ಮಾಡಿ. ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ. ರಾಹು, ಕೇತು, ಶನಿಗ್ರಹ, ಗುರುಗ್ರಹಗಳು ನಿಮ್ಮ ಜೀವನದ ಮೇಲೆ ಮೇಜರ್ ಬದಲಾವಣೆಗಳನ್ನ ತಂದುಕೊಡುತ್ತದೆ. ಮೊದಲಿಗೆ ಕುಂಭರಾಶಿಯವರಿಗೆ ಈ 4 ಗ್ರಹಗಳು ಪ್ಲೇಸ್ಮೆಂಟ್ 2026ರಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿಯೇ ರಾಹುಗ್ರಹ ಕುಟುಂಬ ಸ್ಥಾನದಲ್ಲಿ, ಶನಿಗ್ರಹ ಪಂಚಮ ಭಾವದಲ್ಲಿ, ಗುರುಗ್ರಹ ಸಪ್ತಮ ಭಾವದಲ್ಲಿ, ಕೇತುಗ್ರಹ ಸ್ಥಿತವಾಗಿದೆ. ಕುಂಭರಾಶಿಯವರಿಗೆ 2026ರಲ್ಲಿ ಘಟಿಸುವಂತಹ ಮೊದಲನೆಯ ಘಟನೆ ಗುರುಗ್ರಹ ಮಧ್ಯ ವರ್ಷದಿಂದ ನಿಮ್ಮ ಪಂಚಮ ಸ್ಥಾನದಲ್ಲಿರುತ್ತದೆ. ಗುರುಗ್ರಹ ನಿಮ್ಮ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನವಾದಂತಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಆದ್ದರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ಕುಂಭರಾಶಿಯವರಿಗೆ ಮಧ್ಯವರ್ಷದ ಒಳಗೆ ಕನ್ಸೀವ್ ಆಗುವಂತಹ ಯೋಗವಿದೆ. ಗುರುಗ್ರಹ ಸಂತಾನಕ್ಕೆ ಕಾರಕ. ಗ್ರಹ ಸಂತಾನ ಭಾವದಲ್ಲಿಯೇ ಇರೋದ್ರಿಂದ ಹಾಗೂ ನಿಮಗೆ ಗುರುಗ್ರಹದ ದರ್ಶ ನಡೀತಾ ಇದ್ರೆ 99% ಸಂತಾನವಾಗುವಂತಹ ಯೋಗ ತೋರಿಸ್ತಾ ಇದೆ. 2026ನೇ ವರ್ಷದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸವಿದ್ದು ಸಾಮರಸ್ಯದಿಂದ ಕೂಡಿರ್ತೀರಿ. ಎರಡನೆಯದಾಗಿ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅರ್ಥವಾಗದೇ ಇರುವುದು, ಕನ್ಫ್ಯೂಷನ್ಗಳು ಮಾಡ್ಕೊಳ್ತೀರಿ, ಓದಿದ್ದು ಮರೆತು ಹೋಗೋದು, ಸೋಮಾರಿತನವಿದ್ದರೂ ಮಧ್ಯವರ್ಷದ ನಂತರ ಗುರುಗ್ರಹ ನಿಮ್ಮ ಉಚ್ಚ ರಾಶಿಯಾದ ಕಟಕ ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ವೃತ್ತಿ ಸ್ಥಾನ ವ್ಯಯಭಾವ ದ್ವಿತೀಯ ಭಾವವನ್ನ ವೀಕ್ಷಿಸುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ನೇಟಿವ್ ಪ್ಲೇಸ್ ಇಂದ ದೂರ ಹೋಗಿ ಓದುವುದಂತಹ ಯೋಗವಿದೆ. ನಿಮ್ಮ ಕನಸು ನನಸಾಗುವಂತಹ ವರ್ಷ. ಕುಂಭರಾಶಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಜಾಯಿನ್ ಆಗಬಹುದು, PhD ಮಾಡುವಂತಹ ಯೋಗವಿದೆ. ಓವರಾಲ್ ಕುಂಭರಾಶಿ ವಿದ್ಯಾರ್ಥಿಗಳಿಗೆ 2026 ಅದೃಷ್ಟದ ವರ್ಷವಾಗಿದೆ. ಮೂರನೆಯದಾಗಿ ರಾಹು ಗ್ರಹ ಮೊದಲನೆಯ ಭಾವದಲ್ಲಿ, ಕೇತು ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ನಂತರ ಕುಂಭರಾಶಿಯಲ್ಲಿಯೇ ರಾಹು ಗ್ರಹ ಇರುತ್ತದೆ. ತುಂಬಾ ಆಲೋಚನೆ ಮಾಡುವುದು, ಕನ್ಫ್ಯೂಷನ್ ಮಾಡ್ಕೊಳ್ತೀರಿ, ಅನುಮಾನ, ಓವರ್ ಥಿಂಕ್ ಮಾಡುವಂತೆ ರಾಹು ಗ್ರಹ ನಿಮ್ಮನ್ನ ಪ್ರಚೋದನೆ ಮಾಡುತ್ತದೆ. ನಿಮ್ಮ ಈ ಅನುಮಾನ, ಓವರ್ ಥಿಂಕಿಂಗ್ ನಿಮ್ಮ ಮ್ಯಾರಿಡ್ ಲೈಫ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ನೀವು ಅನ್ಮ್ಯಾರಿಡ್ ಆಗಿದ್ರೆ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನ ಕೊಟ್ಟು ಆರ್ಗ್ಯುಮೆಂಟ್ ಮಾಡಿ ಮಾಡಿಸಿ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗುವಂತೆ ಮಾಡಿಸುತ್ತದೆ ರಾಹುಗ್ರಹ. ಆದ್ದರಿಂದ ನೀವು ಓವರ್ ಥಿಂಕಿಂಗ್ ಅನುಮಾನಗಳಿಗೆ ಬ್ರೇಕ್ ಹಾಕಲೇಬೇಕು. ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಎನ್ನುವ ರೀತಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಡೌಟ್ಸ್ ಬಂದ್ರೆ ಅದು ನಿಜಾನೋ ಸುಳ್ಳೋ ಎಂದು ರಿಸರ್ಚ್ ಮಾಡಿ ನಂತರ ಮಾತನಾಡಿ. ಏಕಾಏಕಿ ಕೋಪ ಮಾಡಿಕೊಂಡು ಅನುಮಾನದ ಕೈಗೆ ಬುದ್ಧಿಯನ್ನ ಕೊಡಬಾರದು ಎಂಬಂತಹ ಪಾಯಿಂಟ್ ಅನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ನಾಲ್ಕನೆಯದಾಗಿ ಕೇತು ಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ. ಶನಿ ಗ್ರಹದ 7.5 ನಡೀತಾ ಇದೆ. 2026ರಲ್ಲಿ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಜಾತಕವನ್ನ ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ಅವರ ಸಲಹೆ ಮಾರ್ಗದರ್ಶನವನ್ನ ತೆಗೆದುಕೊಂಡು ಮುಂದುವರಿಯಬೇಕು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಆಪೋಸಿಟ್ ಪರ್ಸನ್ ನಿಮ್ಮ ಮಾತುಗಳಿಗೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ, ಕಾರ್ಯವೈಖರಿಗೆ ಅಟ್ರಾಕ್ಟ್ ಆಗ್ತಾರೆ. ಪಬ್ಲಿಕ್ ಅಟ್ರಾಕ್ಷನ್ ಹೆಚ್ಚಾಗಲಿದೆ. ಈ ವರ್ಷ 2026ರಲ್ಲಿ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ತಾಳ್ಮೆಯಿಂದ ವರ್ತಿಸಿದ್ರೆ ಸೂರ್ಯಗ್ರಹ ಪಾಸಿಟಿವ್ ರಿಸಲ್ಟ್ ಗಳನ್ನೇ ಕೊಡ್ತಾನೆ. ನಿಮ್ಮ ಜೀವನದಲ್ಲಿ ಕೆಲವು ಕಾಮನ್ ಬ್ಯಾಲೆನ್ಸ್ ಗಳಿಂದ ಎದುರಿಸುತ್ತಿರುವಂತಹ ಚಾಲೆಂಜಸ್ ಗಳಿಂದ ಮುಕ್ತಿ ಪಡೆಯುತ್ತೀರಿ. ಈ ಗ್ರಹ ಪ್ರಭಾವದಿಂದಾಗಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಡನ್ ಆಗಿ ಬದಲಾವಣೆಗಳನ್ನ ನೋಡ್ತೀರಿ. ಟಾಕ್ಸಿಕ್ ಜನರು ನಿಮ್ಮಿಂದ ದೂರವಾಗ್ತಾರೆ. ಟಾಕ್ಸಿಕ್ ಸಂದರ್ಭಗಳಿಂದ ಮುಕ್ತಿಯನ್ನ ಪಡೆಯುತ್ತೀರಾ. ನಿಮ್ಮ ಲೈಫ್ ನಲ್ಲಿ ಪಾರ್ಟ್ನರ್ನ ಮಾತು, ನಡವಳಿಕೆಯು ಪಾಸಿಟಿವ್ ಬದಲಾವಣೆಗಳನ್ನ ಕಾಣ್ತೀರಾ. ಆದ್ರೆ ನಿಮಗೆ ಈ ತಿಂಗಳು ತಲೆನೋವು, ಲೋ BP, ಎಮೋಷನಲ್ ಆಗಿ ವೀಕ್ ಆಗ್ತೀರಾ. ಗ್ರಹಣದ ದಿನ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನ ಮಾಡಬಾರದು. ಬಹಳ ಸಮಾಧಾನವಾಗಿ ಇರಿ. ಈ ತಿಂಗಳಲ್ಲಿ ನಿಮ್ಮ ಹಳೆ ಬಿಸ್ನೆಸ್ ಕ್ಲೈಂಟ್ಗಳು ಹೆಚ್ಚಿನ ಆರ್ಡರ್ಗಳನ್ನ ಕೊಡ್ತಾರೆ. ನಿಮ್ಮ ಆರೋಗ್ಯವು ವೃದ್ಧಿಯಾಗಲಿದೆ. ಆರನೆಯದಾಗಿ ನಿಮ್ಮ ಜಾಬ್ನಲ್ಲಿ ರೆಕಗ್ನೈಸೇಷನ್ ವ್ಯಾಲ್ಯೂ ಸಿಗಲಿದೆ. ಇನ್ಕಮ್ ನಲ್ಲಿ ಬೆಸ್ಟ್ ಲೆವೆಲ್ ಇರುತ್ತದೆ. ನಿಮ್ಮ ಜಾಬ್ನಲ್ಲಿ ಬೋನಸ್ ಹಾಗೂ ಕಮಿಷನ್ ಸಿಗಲಿದೆ. ಈ ತಿಂಗಳು ಒನ್ ಆಫ್ ದ ಬೆಸ್ಟ್ ಮಂತ್ ಅಂತಾನೆ ಹೇಳಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಮೋಟಿವೇಟ್ ಮಾಡ್ತಾರೆ. ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. 2026ರಲ್ಲಿ 2025ರಲ್ಲಿ ಇದ್ದ ಹಾಗೆ ಇರದೆ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗ್ತೀರಿ. ವರ್ಷದ ಕೊನೆಯ ತಿಂಗಳಲ್ಲಿ ಸಡನ್ ಆಗಿ ಹಣ ಬರುತ್ತದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿದೆ. ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ
ರಾಹು ಕೇತು ಪರಿವರ್ತನೆ ಆಗಲಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನಿಜವಾದ ಮ್ಯಾಜಿಕ್ ಆಗಲಿದೆ. ನಿಮ್ಮ ಕರಿಯರ್ನಲ್ಲಿ ಪೀಕ್ ಲೆವೆಲ್ ರೀಚ್ ಆಗ್ತೀರಾ. ನಿಮ್ಮ ಬಿಸ್ನೆಸ್ನಲ್ಲಿ ಗ್ರೋತ್ ಆಗಲಿದೆ. ನೀವು ಪರ್ಫೆಕ್ಟ್ ಲೀಡರ್ ಎಂದು ಜಗತ್ತಿಗೆ ತೋರಿಸುವಂತಹ ತಿಂಗಳಿದು. ಡಿಸೆಂಬರ್ ತಿಂಗಳಲ್ಲಿ ಎಮೋಷನಲ್ ಆಗಿ ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತೀರಾ. ಈ ತಿಂಗಳಲ್ಲಿ ಹಣದ ಸೇವಿಂಗ್ಸ್ ಅನ್ನ ಕೂಡ ಮಾಡ್ತೀರಾ. ಹೆಲ್ತ್ ಚೆನ್ನಾಗಿರುತ್ತೆ. ಬಟ್ ಹೇರ್ ಫಾಲ್ ಹಾಗೂ ಸ್ಕಿನ್ ಅಲರ್ಜಿ ಆಗಲಿದೆ. ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ವೆಲ್ತ್ ಸ್ಟೆಬಿಲಿಟಿ, ಡಿವೈನ್ ಹೆಲ್ಪ್ ಸಿಗುವಂತಹ ತಿಂಗಳು. ಆರೋಗ್ಯ, ನಿಮ್ಮ ಆರೋಗ್ಯ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ. ನೀವು ಆರೋಗ್ಯವಾಗಿರ್ತೀರಿ ಮತ್ತು ಹೆಚ್ಚು ಶಕ್ತಿಯುತವಾಗಿರ್ತೀರಿ. ನಿಮ್ಮಲ್ಲಿ ಉತ್ಸಾಹ, ಅದ್ಭುತವಾದ ಚುರುಕುತನವನ್ನ ಕಾಣಬಹುದು. ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ. ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನ ಮಾಡುವಲ್ಲಿ ಯಶಸ್ವಿ ಆಗ್ತೀರಿ. ಅದೇಗೋ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನ ಹೊಂದಿರಬಹುದು. ಅದು ನಿಮ್ಮನ್ನ ಆವರಿಸಬಹುದು. ಹಾಗೆ ಜ್ವರ, ತಲೆನೋವು, ನಿದ್ರಾಹೀನತೆ ಇತ್ಯಾದಿ ಈ ರೀತಿಯ ಸಮಸ್ಯೆಗಳು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗೋದಿಲ್ಲ. ಅದೇಗೋ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣದ ಚಿಕಿತ್ಸೆಯನ್ನ ಪಡೆಯಬೇಕು. ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ. ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ನಿಮ್ಮ ವ್ಯಕ್ತಿತ್ವವು ಜನರನ್ನ ಆಕರ್ಷಿಸುತ್ತದೆ. ಇದಲ್ಲದೆ ನಿಮ್ಮ ಸಂವಹನ ಶೈಲಿಯೂ ಸುಧಾರಿಸುತ್ತದೆ. ನಿಮ್ಮ ಪರಿಣಾಮಕಾರಿ ಸಂವಹನ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವವನ್ನ ಬೀರಲು ಸಾಧ್ಯವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.